ಈ ಗಾಡಿ ಯಾಕೆ ತೊಗೊಳಿಕೊಂಡೇನೆ ತಡಿ ತಡಿಯಪ್ಪ ಹೇಳ್ತೀನಿ. ಯಾರ್ಲಾಮ ಪರ್ಪಸ್ ಹೇಳ್ತೀನಿ ನಾನು ಗಾಡಿ. ಅವ ಯಾರವ ದೋಸ್ತ ನಾನು. ಯಾಕೆ ಬೈಯಕತ್ತಿಲ್ಲ ಅವನ್ನ? ಒಂದು ಚಲೋ ಗಾಡಿ ಬಿಟ್ಟು ಇಷ್ಟು 108 ಗಾಡಿ ಅದಾವ, ಹೋಗಿ ಹೋಗಿ ಚಪರಿ ಗಾಡಿ ತೊಗೊಳತಾನಂತ. ಎಸ್, ರೆಡಿ ಟು ರೇಸ್ ಅಂದಮೇಲೆ ನಾವೆಲ್ಲಿದ್ದೀವಿ ಅಂತಂದರೆ ಇವತ್ತು ನಾವಿದ್ದೀವಿ KTM ಶೋರೂಮಲ್ಲಿ. ಬಿಕಾಸ್ ಇವತ್ತು ನಮ್ಮ ಗಾಡಿ ಅಂತಂದರೆ ನನ್ನ ಸ್ನೇಹಿತನಾದ ರೆಡ್ಡಿ ಹೊಸ ಗಾಡಿ ಇಳಿಸ್ತಿದ್ದಾನೆ. ಯಾವ ಗಾಡಿ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ, KTM 390 ADV X. ಸೊ ಬೇಸಿಕ್ಲಿ ಗಾಡಿ ಬಗ್ಗೆ ಇನ್ ಡೀಟೇಲಾಗಿ ರಿವ್ಯೂ ಮಾಡೋಣ. ಸೊ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಇದನ್ನು ಅನ್ವೀಲ್ ಮಾಡ್ತಾರೆ. ಅನ್ವೀಲ್ ಮಾಡಿದ ನಂತರ ನಾವು ಇದನ್ನು ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡೋಣ. ಬ್ರೋ, ಬಟ್ ಒಂದೊಂದು ವಿಚಾರ ಏನಂತಂದರೆ, ನೀವು ಯಾಕೆ ಗಾಡಿನ ಸೇಲ್ ಮಾಡಿಬಿಟ್ರಿ ಬ್ರೋ? ನಿಮ್ದು ಹಳೆ ವಿಸ್ಟ್ರಾಮ್ನ ಏನಂದರೆ ಈ ಗಾಡಿ ಯಾಕೆ ತೊಗೊಳಿಕೊಂಡೇನೆ ತಡಿಯಪ್ಪ ಹೇಳ್ತೀನಿ, ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಯಾರ್ಲಾಮ ಪರ್ಪಸ್ ಹೇಳ್ತೀನಿ ನಾನು ಗಾಡಿ. ಅವ ಯಾರವ? ದೋಸ್ತ ನಾನು. ದೋಸ್ತ ಆರಾಮೇನಿಲ್ಲ? ಯಾಕೆ ಬೈಯಕತ್ತಿಲ್ಲ ಅವನ್ನ? ಒಂದು ಚಲೋ ಗಾಡಿ ಬಿಟ್ಟು ಇಷ್ಟು 108 ಗಾಡಿ ಅದಾವ, ಹೋಗಿ ಹೋಗಿ ಚಪರಿ ಗಾಡಿ ತೊಗೊಳತಾನಂತ. ಯಾಕಲೆ ಅದೊಂದು ಏನಂತ ಬ್ಲ್ಯಾಕ್ ಡ್ರಾಬ್ಯಾಕ್ ಅಂತ ಇದೆಯಲ್ಲ, ಅದನ್ನ ಹೋಗ್ಸಕ್ಕೆ ನಾನು ಇದನ್ನ ಟ್ರೈ ಮಾಡಿದ್ದು. ಇದು ಚಪ್ರಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಇಟ್ಸ್ ನಾಟ್ ಚಪ್ರಿ. ಇದನ್ನ ಯೂಸ್ ಮಾಡೋರಿಗೆ ಗೊತ್ತು ಇದ್ರ ಫಾರಿನ್ ಅಂತ. ಓಕೆ, ಜೋಕ್ಸ್ ಅಪಾರ್ಟ್, ಇದನ್ನು ಸುಮಾರು ಜನ ಚಪ್ರಿ ಗಾಡಿ ಅಂತಲೇ ಹೇಳ್ತಾರೆ. ಅವ್ರಿಗೆ ಅನಿಸಿದ್ದು ಸುಮಾರು ಜನ ಹೇಳ್ತಾರೆ KTM ಚಪ್ರಿ ಗಾಡಿ ಅದು ಇದು ಅಂತ, ಬಟ್ ಇಟ್ಸ್ ದೇರ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಬ್ರೋ ಯಾವ್ದು ತಗೋತೀರಾ ಗಾಡಿ? ಯಾವುದು ಇದು KTM? ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಫಾರ್ CF Moto 450. ಸೊ ಸ್ನೇಹಿತರೆ, ನಾನು ನಿಜವಾಗ್ಲೂ ಗಾಡಿ ಬರಲ್ಲ. ಇವತ್ತೇ ಬ್ರದರ್ ಲಾಂಚ್ ಆಯ್ತಾ? ಕೊಡಿ, ಇವತ್ತೇ ಬಂದಿದೆ, ಇಂಡಿಯಾಗೆ ಬಂದಿದೆ ಗಾಡಿ. ಓಕೆ, ಪವರ್ ಡ್ರಿಫ್ಟ್ ಅವರು ಮತ್ತು ಸುಮಾರು ಜನ ಆಲ್ರೆಡಿ ಹಾಕಿದ್ದಾರೆ ಗಾಡಿನ. ತುಂಬಾ ಕಾಸ್ಟ್ಲಿ ಇರುತ್ತೆ. ನೋಡೋಣ ಬ್ರೋ. ಕಾಸ್ಟ್ಲಿ ಆದರೆ ನಾನು ಹೋಗಲ್ಲ. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಕಾಸ್ಟ್ಲಿ ಅಂತಂದರೆ ನಾನು ಇದಕ್ಕೆ ಹೋಗ್ತೀನಿ, ಇಲ್ಲ ಅಂತಂದರೆ CF Motoಗೆ ಹೋಗ್ತೀನಿ. ಐ ಥಿಂಕ್ ಇಟ್ ವಿಲ್ ಬಿ 5 lakhs ಎಕ್ಸ್ ಶೋರೂಮ್. ಎಕ್ಸ್ ಶೋರೂಮೇ 5 ಲಕ್ಷ? 5 lakhs. ಹೌದಾ? ಹಾಂ, Parallel ಪ್ಯಾರಲಲ್ ಟ್ವಿನ್ ಇದೆ, ಹೌದು. ಬಟ್ ಎಕ್ಸಾಸ್ಟ್ ಸೌಂಡು ತುಂಬ ಚೆನ್ನಾಗಿದೆ. tax will be too much. ಓಕೆ, ಇಂಪೋರ್ಟ್ ಆಗಿರೋದ್ರಲ್ಲ. ಜಾಸ್ತಿ ಇದೆ. ಇಲ್ಲ ಬ್ರೋ, ಆ್ಯಕ್ಚುಲಿ ಏನಾಯ್ತು ಅಂತಂದರೆ CF Moto ಬಂತು ಇಂಡಿಯಾಗೆ, ಇತ್ತು ಇಲ್ಲೇ ರೆಸಿಡೆನ್ಸಿ ರೋಡಲ್ಲಿ ಫಾರ್ ಆಲ್ಮೋಸ್ಟ್ ಅಲ್ಲಿ 1 year ಇದ್ರು ಅವರು. 300 NX ಮತ್ತು 650 ಎಲ್ಲ ಇತ್ತು. ಬಟ್ ಇಮಿಡಿಯೇಟ್ಲಿ ಅವ್ರು ಹೋದರು, ಎಕ್ಸಿಟ್ ಆದರು ವಿತಿನ್ 1 year. ಬಟ್ ಆಫ್ಟರ್ ದ್ಯಾಟ್ ನಾನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನೋಡಿದಾಗ 450 CF Moto ಕಳೆದೋದೆ ನಾನು. ಇಟ್ ಈಸ್ ಮ್ಯಾಸಿವ್ ದನ್ KTM 390. ಇಟ್ ಈಸ್ ಮ್ಯಾಸಿವ್. ಚೈನೀಸ್ ಪಾರ್ಟ್ ಸಿಗಲ್ಲ. ಇಟ್ಸ್ ಮ್ಯಾಸಿವ್ ದನ್ ಹಿಮಾಲಯನ್ 450 ಅದು. ಹೌದು, ಇಟ್ ಈಸ್ ಲಿಟ್ರಲಿ ದೊಡ್ಡ ಗಾಡಿ ಥರ ಕಾಣಿಸ್ತಾ ಇದೆ. ವೀಲ್ ಬೇಸ್ ಅನ್ನಿ ಸ್ಟ್ಯಾಂಡ್ಸ್ all that ಹೌದು. ಸೊ ಒಂದೇ ಚೈನೀಸ್ ಶೋ ಒಂದಿಲ್ಲ. ಹೌದು, ಏನಂದ್ರೆ ಬ್ರೋ? ಚೈನೀಸ್ ಚೈನೀಸಲ್ಲಿ ಆಪಲು ಮಾಡ್ತಾರೆ, ಈ ಕೋವ್ಯಾಕ್ಸ್ ಅಂತಾನೂ ಮಾಡ್ತಾರೆ. ಅಲ್ಲ ಬ್ರೋ, ಈ ನನ್ನ ಮಕ್ಕಳಿಗೆ ಚೈನೀಸ್ ಫ್ರೈಡ್ ರೈಸ್ ಬೇಕು, ಗೋಬಿ ಮಂಚೂರಿ ಬೇಕು, ಆದರೆ ಬೈಕ್ ಬೇಡ ಅಂತ. ಹಿಂದ್ಗಡೆ ವೀಲ್ ಬಗ್ಗೆ ಮಾತಾಡೋದಾದ್ರೆ, ಹಿಂದ್ಗಡೆ 17 inch ವೀಲ್ ಆಗಿರುತ್ತೆ. ಸೊ ಇನ್ನೊಂದು ಬೆಸ್ಟ್ ಏನಂತಂದರೆ, ಇದು ಅಪೋಲೋ ಟ್ರ್ಯಾಂಪ್ಲರ್ ಟೈರ್ಸ್ ಆಗಿರುತ್ತೆ. ಎಕ್ಸಾಸ್ಟ್ ನೋಟ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ, ತುಂಬ ಲೋ ಲೆವೆಲ್ ಕೊಟ್ಟಿದ್ದಾರೆ. ವಾಟರ್ ಲಾಗಿಂಗ್ ಕೆಪಾಸಿಟಿ ತುಂಬ ಇದೆ ಅದರಲ್ಲಿ. ತುಂಬ ಇದೆ ಆ್ಯಕ್ಚುಲಿ, ತುಂಬ ವೀಡಿಯೋಸು ನೋಡಿದ್ದೆ ನಾನು. ವಾಟರ್ ಲಾಗ್ ಆದ್ರೂ ಸ್ಟಾರ್ಟ್ ಆಗಿದೆ ಗಾಡಿ, ಸ್ಟಾರ್ಟ್ ಆಗಿದೆ. ತುಂಬ ಏನು ಲ್ಯಾಗ್ ಏನಾಗಿಲ್ಲ. ಹೌದು, ಕರೆಕ್ಟ್. ಹೌದು. ಸೊ ಹಿಂದ್ಗಡೆ ಕುತ್ಕೊಂಡವರಿಗೆ ಅಷ್ಟು ಕಂಫರ್ಟ್ ಇಲ್ಲ ಅಂತ ಅನ್ಕೊಂತೀನಿ ನಾನು, ಅಲ್ವಾ? ಅನಿಸ್ತಾ ಇದೆ ಈ ಸದ್ಯಕ್ಕೆ. ನಾನೀಗ ಬೆಳಗಾಂ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ನನಗೆ. ಡೆಫಿನೆಟ್ಲಿ ನಾಟ್ ಫಾರ್ ಮೀ ಬ್ರೋ, ನಾಟ್ ಎಟ್ ಆಲ್. ಇದು ನನ್ನ ಸೈಜಿಗೆ ಆಗಲ್ಲ ಬ್ರೋ. ಒಂದು ಕೆಲಸ ಮಾಡೋದ, ನೀನು ಇಲ್ಲಿ ಕುತ್ಕೊಂಡ್ಬಿಡು ಮುಚ್ಚ, ನಾನು ಇಲ್ಲಿ ಕುತ್ಕೊಂಡ್ಬಿಡ್ತೀವಿ. ಲಾಸ್ಟ್ ಟೈಮ್ ಹೋಗಿದ್ದು ಜ್ಞಾಪಕ ಇದೆಯಾ? ಓಕೆ, ಸೊ ಮಿರರ್ಸ್ ತುಂಬಾ ಚೆನ್ನಾಗಿದೆ. ಮಿರರ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬ್ರೋ, ತುಂಬ ಯೂನಿಕ್ ಆಗಿದೆ. ಓವರಾಲ್ ಲುಕ್ ನೋಡ್ಕೊಂಬಿಡಿ ಸ್ನೇಹಿತರೆ. ಈಗ ಫ್ರಂಟಿಂದ ನೋಡೋದಾದರೆ ತುಂಬ ಒಂಥರ ಅಗ್ರೆಸಿವ್ ಲುಕ್ ಇದೆ. ಸೇಮ್ ಬ್ಲ್ಯಾಕ್ ಬಸ್ಟರ್ ಥರನೇ ಇದೆ ಅದು, ಅಲ್ವಾ?
ಹೌದು. ಸೊ ಇದೆಲ್ಲ ನೋಡಿ ಹೆಡ್ಲೈಟ್ಸ್ ಎಲ್ಲ ಯಾವ ಥರ ಇದೆ, ಹ್ಯಾಲೋಜನ್ ಲೈಟ್ಸು. ಸೊ ಬೇಸಿಕ್ಲಿ ಇದು ಎರಡು DRL ಆಗಿರುತ್ತೆ, ಇದು ಹೈ ಬೀಮ್ ಮತ್ತು ಲೋ ಬೀಮ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ನಾವು KTM 390X ಡೀಟೇಲ್ ರಿವ್ಯೂ ಇಲ್ಲಿ ಮಾಡ್ತಾ ಇದ್ದೀವಿ. ಹೆಂಗೆ ಬ್ರಾ? ಸ್ಪೆಸಿಫಿಕೇಷನ್ ಬಗ್ಗೆ ನೋಡೋದಾದರೆ 398cc ಸಿಂಗಲ್ ಸಿಲಿಂಡರು 4 ವಾಲ್ DOHC FI ಇಂಜಿನ್ ಆಗಿರುತ್ತೆ ಹಾಗೂ 46 PS ಪವರ್ ಇರುತ್ತೆ. ಟಾರ್ಕ್ ಬಂದು 39 Nm ಅಟ್ 6500 RPM. ಹಿಮಾಲಯನ್ ಅಷ್ಟೇ ಬರುತ್ತೆ ಆಲ್ಮೋಸ್ಟ್. 450 ಅಷ್ಟೇನಾ? ಸೂಪರ್ ಬ್ರೋ. ಮತ್ತೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬ್ರೋ. ಸೊ ವೀಲ್ ಬೇಸ್ ನೋಡೋದಾದರೆ 1470, ಫ್ರಂಟ್ ಆ್ಯಂಡ್ ರಿಯಲ್ ಟ್ರಾವೆಲ್ ಬಂದು 200 ಮತ್ತು 205 ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 237 ಇದೆ. ಸ್ಯಾಡಲ್ ಹೈಟ್ 830 mm ಇದೆ ಟೋಟಲ್ ಗಾಡಿ ಹೈಟು. ಸೊ ಕರ್ಬ್ ವೆಯ್ಟ್ ನೋಡೋದಾದರೆ 182 kg. ಫ್ರಂಟ್ ಸೈಜ್ ಟೈರ್ಸ್ ಎಲ್ಲ ಹೇಳಿದ್ದೀನಿ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14.5. ಬ್ರೇಕ್ಸ್ ನೋಡೋದಾದರೆ 320 ಫ್ರಂಟು ಹಾಗೂ ರಿಯರ್ ಬಂದು 240 ಇದೆ. ನೋಡ್ಕೊಂಬಿಡಿ ಸ್ನೇಹಿತರೆ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸ್ಲಿಪ್ಪರ್ ಕ್ಲಚ್ಚು ಎಸ್ಸು, ಸ್ವಿಚಬಲ್ ABS, ಕಾರ್ನರಿಂಗ್ ABS. ಕಾರ್ನರಿಂಗ್ ABS ಇಲ್ಲ, ಇದು XL ಇದು ಇಲ್ಲ. ಕ್ವಿಕ್ ಶಿಫ್ಟ್ ಪ್ಲಸ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ. ಓಕೆ, XL ಇದು ಯಾವುದು ಇಲ್ಲ. ಒಂದು ರೈಡಿಂಗ್ ಮೋಡ್ ಇಲ್ಲ. ಒಂದು ರೈಡಿಂಗ್ ಮೋಡ್ ಇಲ್ಲ. ಟ್ರೈನ್ ಮೋಡ್ ಇಲ್ಲ ಅಷ್ಟೇ ತಾನೇ. ಮಳೆಗೆ ಬಂದಾಗ ನಾವೇ ಮೂಡಲ್ಲಿರೋನು ಬನ್ನಿ ಬ್ರೋ, ಅದಕ್ಕೆ ಯಾವ್ದು ಇನ್ನೊಂದು ಮೋಡು ಏನು ಹೇಳಿ ಅಲ್ವಾ? ನೋಡಿದ್ರಲ್ಲ ಸ್ನೇಹಿತರೆ, ಇವ್ರದೇ ಗಾಡಿ ರೆಡಿ. ಕಂಗ್ರಾಟ್ಸ್ ಮಗ. ಸೊ ಇನ್ಮೇಲೆ ಆಫ್ ರೋಡ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅನ್ಕೊಂತೀನಿ ಅಲ್ವಾ? ಕಾನೂರು ಕೋಟೆ ಹೋಗ್ಲೇಬೇಕು ಗುರು, ಅದೊಂದು ಆಸೆ. ಸೊ ಸ್ನೇಹಿತರೆ, ದಿಸ್ ಈಸ್ ದ ಆಲ್ ನ್ಯೂ KTM 390 ADV X. ಸೊ ಗಾಡಿ ಏನಕ್ಕೆ ತೊಗೊಂಡ್ರಿ ಬ್ರೋ? ಯಾಕೆ ಸೆಲೆಕ್ಟ್ ಮಾಡಿದ್ರಿ ಗಾಡಿ ಫಸ್ಟ್ ಅದನ್ನ ಹೇಳಿ. ಆಕ್ಚುಲಿ ಚೂಸ್ ಮಾಡಿದ್ದು ಎಸ್. ಹಾಂ, ಆಮೇಲೆ ನಂದು ಹೈಟ್ ಪ್ರಕಾರ ನೋಡಿದ್ರೆ ನನಗೆ ಎಕ್ಸೇ ಕರೆಕ್ಟಾಗಿ ಸೂಟ್ ಆಗುತ್ತೆ. ಓಕೆ. ಚೂಸ್ ಮಾಡಿದೆ. ಹಾಂ, ಅದೊಂದೇ ರೀಸನ್ ಆಗಕ್ಕಂತ ಚಾನ್ಸ್ ಇಲ್ಲ. ಹಾಂ, ನನಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಯೂಸ್ ಆಗಲ್ಲ. ಓಕೆ. ನಾನು ಜಾಸ್ತಿ ಹೆವಿ ಕ್ರೂಸ್ ಎಲ್ಲ ಮಾಡಲ್ಲ, ನಾನು ಆಫ್ ರೋಡ್ ಜಾಸ್ತಿ. ಓಕೆ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಸ್ಪೋಕ್ ವೀಲ್ಸ್ ತೊಗೊಳ್ಬೇಕಿತ್ತು, ಬಟ್ ಅದು ನನಗೆ ಅಷ್ಟು ಯೂಸ್ ಆಗಲ್ಲ. ಆಮೇಲೆ ಬೇಕಾದ್ರೆ ನೀವು ಮೋಡಿಫಿಕೇಶನ್ ಮಾಡ್ಬೋದಲ್ಲ ಬ್ರೋ? ಅದಕ್ಕಂತ 1 ಲಕ್ಷ ಎಕ್ಸ್ಟ್ರಾ ಕೊಡೋದು ಐ ಡೋಂಟ್ ಥಿಂಕ್ ಡಸಂಟ್ ಮೇಕ್ ಸೆನ್ಸ್ ಅಂತೀರಾ? ನಾನು ನೋಡಿದ್ದೀನಿ ಸ್ನೇಹಿತರೆ, ಸುಮಾರು ಜನ ತೊಗೊಂಡಿರೋದು ಇತ್ತೀಚೆಗೆ KTM 390Xನ ತೊಗೊಂಡಿದ್ದಾರೆ. ಎಸ್ ತೊಗೊಂಡ್ರೆ ಸುಮಾರು ಜನ ಕಡಿಮೆ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ಮತ್ತೆ ಇದರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಫೋರ್ಕ್ಸ್ ಇಲ್ಲ. ಓಕೆ. ಸೊ 390 ಹಾಂ, SL ಮತ್ತು XL ಏನಿಲ್ಲ ಬ್ರೋ, ಅದನ್ನು ಸ್ವಲ್ಪ ಕಂಪ್ಯಾರಿಸನ್ ಹೇಳಿ. ಅಡ್ಜಸ್ಟೇಬಲ್ ಫೋರ್ಕ್ಸ್ ಹೌದು. ಇಲ್ಲ. ಓಕೆ ಓಕೆ. ಇದು ಇಲ್ಲ, ಏನಂತ ಹೇಳ್ತಾರೆ ಇದು. ಸೊ ಸ್ಪೋಕ್ಸ್ ವೀಲ್ಸು ಸೊ ಬೇಸಿಕ್ಲಿ ಸ್ಪೋಕ್ ವೀಲ್ ಬಂದು 21 ಇಂಚ್ ಬರುತ್ತೆ. ಸೊ ಇದು 19 ಇಂಚ್ ಟ್ಯೂಬ್ಲೆಸ್, ಬಟ್ ಅಲಾಯ್ ವೀಲ್ಸ್ ಬರುತ್ತೆ ಇದು. ಸೊ ಅದೊಂದು ಸ್ವಲ್ಪ ಎಲ್ಲೋ ಕುರ್ತೆ ಅಂತ ಅನ್ಸುತ್ತೆ ಬ್ರೋ. ಸೊ ಎಸ್ ಮಾಡೆಲಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ಸ್ ಬರುತ್ತೆ ಅಲ್ವಾ? ಇದರಲ್ಲಿ ಇದು ಟ್ಯೂಬ್ಲೆಸ್ ಬಟ್ ಸ್ಪೋಕ್ಸ್ ಬರೋದಿಲ್ಲ, ಇದು ಅಲ್ಯೂಮಿನಿಯಂ ರಿಮ್ಸ್ ಬರುತ್ತೆ ಅಷ್ಟೇ. ಓಕೆ. ಸೊ TFT ಡಿಸ್ಪ್ಲೇ ಯಾವ ಥರ ಇದೆ ಬ್ರೋ? ಇದರಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಬ್ರೋ? ಐ ಥಿಂಕ್ ಐ ಆಮ್ ಡೂಯಿಂಗ್ ದ ಫಸ್ಟ್ ಸ್ಟಾರ್ಟಾ? ಆನ್ ಮಾಡೋದು. ಹೌದಾ? ಬಲಗೈಲಿ ಮಾಡು. ಜಸ್ಟ್ ಒಂದು ರಿಚುವಲ್ಸ್ ಅಷ್ಟೇ ಬ್ರೋ. ಓಕೆ ಹುಡುಗ, ಕೊನೆಗೂ ಗಾಡಿನ ಆನ್ ಮಾಡಿದ್ದೆ ಆಯಿತು. ಇದರಲ್ಲಿ ನಿಮಗೆ ಎಲ್ಲ ಇದೆ ನೋಡಿ, ಆಲ್ಮೋಸ್ಟ್ ಕಿಲ್ ಸ್ವಿಚ್ ಆನ್ ಇದೆ. ಓಕೆ. ಇದರಲ್ಲಿ ನಿಮಗೆ ABS ಆನ್ ಆಫ್ ಇದೆ. ಸೊ ಬೇಸಿಕ್ಲಿ ABS ಡ್ಯೂಯಲ್ ABS ಏನು ಗ್ರೀನ್ ತೋರಿಸ್ತಾ ಇದ್ದಾರೆ. ಓ, ಇದನ್ನು ಸ್ವಿಚಬಲ್ ಮಾಡ್ಬೋದಾ? ABS ಮಾಡ್ಬೋದು. ಸೊ ಆಫ್ ಆದರೆ ರೆಡ್ ಕಲರ್ ಬರುತ್ತೆ. ಹೌದು, ದಟ್ ಈಸ್ ಆಸಮ್. ಡಿಸ್ಪ್ಲೇ ಮೋಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಮತ್ತೆ ರೆಡ್ಯೂಸ್ಡ್ ಅಂತ ಇದೆ. ಓಕೆ. ನಿಮಗೆ ಏನು ಬೇಕು ಅಷ್ಟೇ, ಜಾಸ್ತಿ ಡೀಟೇಲ್ಸ್ ಏನು ಬೇಕಾಗಿಲ್ಲ. ಓಕೆ ಓಕೆ. ಆಮೇಲೆ ಇನ್ಫೋ ನಿಮ್ಗೆ ಗೊತ್ತಾಗಲ್ಲ ಏನಾದರೂ ಮಿಸ್ಟೇಕ್ಸ್ ಎಲ್ಲ ಇದ್ರೆ ಎದ್ರ ಬಗ್ಗೆ ಇನ್ಫೋ. ಐ ಮೀನ್ ಟು ಸೇ ಇಮ್ಮೊಬಿಲೈಸರ್ ಥರ ಗಾಡಿಯಲ್ಲಿ ಬರುತ್ತಲ್ಲ ಆ ಥರ. ಸೊ ಫಾಲ್ಟ್ ಏನೇ ಇದ್ರೂ ಗೊತ್ತಾಗತ್ತಿಲ್ಲ. 10 ವರ್ಷ ಬ್ರೋ ಅದು ಇದೆಲ್ಲ ಇನ್ನೂ ಅನ್ಲಾಕ್ ಆಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಐ ಥಿಂಕ್ 1000 ಕಿಲೋಮೀಟರ್ಸ್ ಅಲ್ವಾ? ನಾನು ಇನ್ನೊಬ್ರು ಸುಪ್ರೀತ್ ಅಂತ ಇದ್ದಾರೆ, ಸುಪ್ರೀತ್ ವ್ಲಾಗ್ಸ್ ಅಂತ, ಅವರು ಗಾಡಿ ತೊಗೊಂಡಿದ್ರು. ಸುಪ್ರೀತ್, ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ಐ ಹ್ಯಾವ್ ಸೀನ್ ಯುವರ್ ವಿಡಿಯೋ. ಖುಷಿ ಆಯ್ತು ನಿಮ್ದು ಗಾಡಿ ತೊಗೊಂಡಿದ್ದು, ಹಾಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಎಸ್, ಐ ಥಿಂಕ್ ದೀಸ್ 3 ಆಪ್ಷನ್ಸ್ ಆರ್ ಅನ್ಲಾಕ್ಡ್ ಆಫ್ಟರ್ವರ್ಡ್ಸ್. ಐ ಗೆಸ್ ಐ ಡೋಂಟ್ ನೋ. ಆಫ್ಟರ್ವರ್ಡ್ಸ್ ಇಲ್ಲ, ಆಫ್ಟರ್ವರ್ಡ್ಸ್ ಸುಮಾರು ಜನ ಇದರಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಫೇವರೇಟ್ಸ್ ಸೆಲೆಕ್ಟ್ ಮಾಡಿ ಇಟ್ಕೋಬಹುದು. ಲೈಕ್ ಕ್ವಿಕ್ ಸೆಲೆಕ್ಟರ್, ನಿಮಗೆ ಈ 2 ಬಟನ್ ಅನ್ನು ಯಾವುದಲ್ಲಿ ನೀವು ಓಕೆ, ಗಾಡಿಯಲ್ಲಿ ಏನು ಫೀಚರ್ಸ್ನ ನೀವು ಲೋಡ್ ಮಾಡ್ಬೋದು ಅದನ್ನ ಅಸೈನ್ ಮಾಡ್ಬೋದು ಬೇಸಿಕ್ಲಿ. ಸೊ ಇದು 2 ಖಾಲಿ ಇರುತ್ತೆ. ಸೊ ಕ್ವಿಕ್ ಸ್ವಿಚ್ಗೆ ನೀವು ಅಸೈನ್ ಮಾಡ್ಬೋದು ಬೇಸಿಕ್ಲಿ. ಓಕೆ. ಅದಾದ್ಮೇಲೆ ಇದೆ, ಶಿಫ್ಟ್ ಲೈಟ್ ಇದೆ. ಓಕೆ. ಕ್ಲಾಕ್ ಮತ್ತೆ ಡೇಟ್ ಸೆಲೆಕ್ಟ್ ಮಾಡೋದು, ಯೂನಿಟ್ಸ್. ಓಕೆ. ಶಿಫ್ಟ್ ಆನ್ ಆಫ್ ಮಾಡ್ಬೋದು. ಶಿಫ್ಟ್ ಆನ್ ಆಫ್ ಇದೆ. ಬಟ್ ಆ ಕ್ವಿಕ್ ಶಿಫ್ಟರ್ಗೆ ಹೋಗಿ ಬ್ರೋ ನಿಮಿಷ, ಅದು ಏನು ಡೀಟೇಲ್ ಆಗಿ ತೋರಿಸಿದಾರೆ ನೋಡಿ ಸ್ನೇಹಿತರೆ. ಆನ್ ಆದರೆ ರೆಡ್ ಬರುತ್ತೆ, ಆನ್ ಆದರೆ ಗ್ರೀನ್ ಬರುತ್ತೆ. ದಟ್ ಇಸ್ ಸಮಥಿಂಗ್ ಗ್ರೇಟ್. ಆಮೇಲೆ ಅದೊಂದು ಖುಷಿಯಾಗಿದೆ ನಿಮ್ಮ ಬೈಕ್. ಮತ್ತೆ ನಿಮ್ಗೆ ಏನು ಬೇಕು ಡೀಸೆಂಟಾಗಿ ಎಲ್ಲ ಇದೆ ಅಲ್ವಾ? ಎಕ್ಸ್ಟ್ರಾ ಓವರ್ಲೋಡ್ ಮಾಡಿಲ್ಲ. ಏನು ಬೇಕು ಸ್ಪೀಡ್
Okay. ಎಷ್ಟು ಸ್ಪೀಡ್ ಹೋಗ್ತಾ ಇದೆ Okay. ಆವರೇಜ್ ಆವ್ರೇಜ್ ಟ್ರಿಪ್ ಬರುತ್ತೆ. Okay. ಮತ್ತೆ ನಿಮಗೆ ಟೋಟಲ್ ಎಷ್ಟು ಕಿಲೋಮೀಟರ್ ಓಡಿದೆ ಹೌದು. ಪ್ಲಸ್ ಎಷ್ಟು ರೇಂಜ್ ಓಹೋ ಪೆಟ್ರೋಲ್ ರೇಂಜ್ ಫ್ಯೂಲ್ ರೇಂಜ್ ತೋರಿಸುತ್ತೆ. ಓಕೆ. ನಿಮಗೆ ಇದೆಲ್ಲ RPM ಮೀಟರ್ ಎಲ್ಲ ಸೊ ಬೇಸಿಕ್ಲಿ ನಮ್ಮ ಹಳೆ 390 ADV ಏನಿತ್ತು ಅದೆಲ್ಲ ಇವಾಗಲೂ ಇದೆ. ಇದೆ. ಸೊ ಎಕ್ಸ್ ಅಂದಿದ ತಕ್ಷಣ ಇದರಲ್ಲಿ ಆ ಫೀಚರ್ಸ್ ಎಲ್ಲ ಇದ್ದಿಲ್ಲ. ಸೊ ಬೇಸಿಕ್ಲಿ ಹಳೆ ADV ನೀವು ಕಂಪೇರ್ ಮಾಡಿದ್ರೆ ABS ಅಲ್ಲಿ ಏನೋ ಸ್ವಲ್ಪ ವೆರೈಟೀಸ್ ಏನೋ ಇತ್ತು ಅನ್ಸುತ್ತಲ್ಲ, ಬ್ರೋ ಸ್ವಿಚಬಲ್ ABS ಬರ್ತಾ ಇದ್ದಿಲ್ಲ, ಆ ಥರದ್ದೇನೋ ಇತ್ತು. ಇದರಲ್ಲಿ ಎಕ್ಸೆಲ್ ಇದ್ದಿಲ್ಲಲ್ಲ. ಸೊ ಅದರಲ್ಲಿ ಇನ್ನೂ ಇರಲಿಲ್ಲ, ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಎಕ್ಸೆಲ್ ಎಲ್ಲ ಕೊಟ್ಟಿದ್ದಾರೆ. ದ್ಯಾಟ್ ಈಸ್ ಸಮಥಿಂಗ್ ಗ್ರೇಟ್. ಪ್ರೈಸ್ ಪಾಯಿಂಟಲ್ಲಿ ಎಷ್ಟಿದೆ ಬ್ರೋ ಡಿಫ್ರೆನ್ಸ್ ಆನ್ ರೋಡಲ್ಲಿ? ಪ್ರೈಸ್ ನಿಮಗೆ ಎಸ್ ಮತ್ತು ಎಕ್ಸ್ ಮಾಡಲ್ಲಿ 1 lakh ಡಿಫ್ರೆನ್ಸ್. 1 ಲಕ್ಷ. 1 ಲಕ್ಷದಲ್ಲಿ ನಿಮಗೆ ಸ್ಪೋಕ್ ವೀಲ್ಸ್ ಬೇಕಂತ ಸಪ್ರೇಟ್ ಹಾಕೊಳ್ಳಿ. ಕ್ರೂಸ್ ಕಂಟ್ರೋಲ್ ಅಂತೂ ಯೂಸ್ ಆಗಲ್ಲ. ಕ್ರೂಸ್ ಕಂಟ್ರೋಲ್ ನಾನು ದೇವರಾಣೆ. ನನಗೆ ಪರ್ಸ್ನಲ್ಲಾಗಿ ಕೇಳಿದ್ರೆ ನಾನು ಬೇಕಾಗಿಲ್ಲ. ಏನು ಬ್ರೋ ಕಾರಿಗೆ ಕೆಟ್ಟೋತಾ? ಅಲ್ಲ ನಿಮ್ಗೆ ನೋಡಿ ಕ್ರೂಸ್ ಕಂಟ್ರೋಲ್ ಇದೆ, ನೀವು ಹಿಡ್ಕೊಂಡೇ ಓಡಿಸ್ಬೇಕು. ಏನಾದ್ರು ಕೈ ಬಿಟ್ಟು ಓಡಿಸೋಕ್ಕಂತೂ ಆಗಲ್ಲ. ಕೈ ಬಿಟ್ಟು ಓಡಿಸೋದು ಅಪರಾಧ. ಯಾಕೆ ಬೇಕು ಇದಕ್ಕಂತ ಕ್ರೂಸ್ ತೆಗೆದು ಏನಾದರೂ ಎಕ್ಸ್ಟ್ರಾ ಮಾಡಿಸ್ಕೊಂಡು ಅಲ್ಲ, ಫಸ್ಟ್ ಆಫ್ ಆಲ್ ಕ್ರೂಸ್ ಓಡಿಸೋಕ್ಕೆ ನನಗೆ ಕೇಳಿದ್ರೆ ಕ್ರೂಸ್ ಕಂಟ್ರೋಲ್ಗೆ ಯಾರು ಹಾಕ್ಕೊಂತಾರೆ ಗೊತ್ತಾ? ಅವರೆಲ್ಲ ಸ್ವಲ್ಪ ಸೋಂಬೇರಿಗಳು ಅಂತ ಅಂತೀನಿ ನಾನು. ನನ್ನ ಅನಿಸಿಕೆ, ನನಗೆ ಅನಿಸಿದ್ದು. ಐ ಡೋಂಟ್ ಜನರಲಿ ಲೈಕ್ ಇಟ್. ಇದು ಇದೆ ನೋಡಿ, ಕಿಲ್ ಸ್ವಿಚ್ ಪ್ರೆಸ್ ಮಾಡಿದರೆ ಆನ್ ಇದ್ರೆ ಏನು ತೋರಿಸಲ್ಲ, ಆಫ್ ಇದ್ರೆ ತೋರಿಸುತ್ತೆ ಕಿಲ್ ಸ್ವಿಚ್ ಪ್ರೆಸ್ ಅಂತ ಹೇಳಿ. ಓ, ಅದು ತೋರಿಸುತ್ತಲ್ಲ. ಓಕೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಅಲ್ಲಿಗೆ ಬೇಸಿಕ್ ಫೀಚರ್ಸ್ ನೋಡ್ಕೊಂಬರೋಣ. ಮಡ್ಗಾರ್ಡ್ ಇದೆ, ಫ್ಲೆಕ್ಸಿಬಲ್ ಆಗಿದೆ, ಹಾಗೂ LED ಇಂಡಿಕೇಟರ್ಸ್ ತುಂಬಾ ಚೆನ್ನಾಗಿದೆ. ಹಾಗೂ ಇದು ಬಂದು ಹೈಟ್ ಅಡ್ಜಸ್ಟ್ ಮಾಡ್ಬೋದಾ? ಇಲ್ಲ, ಇದು ಹೈಟ್ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ. ನಕ್ಕಲ್ ಗಾರ್ಡ್ ಕೂಡ ಪ್ಲಾಸ್ಟಿಕ್ದಾಗಿರುತ್ತೆ, ಒಳಗಡೆ ಮೆಟಲ್ಸ್ ಏನು ಇರೋದಿಲ್ಲ. ಆಕ್ಸಿಲರೇಷನ್ ನೋಡೋದಾದರೆ ತುಂಬ ಫ್ರೀ ಆಗಿದೆ, ಯಾಕೆಂತಂದರೆ ಇದೆಲ್ಲ ಸೆನ್ಸರ್ಡ್, ಇದಕ್ಕೆಲ್ಲ ಕೇಬಲ್ಸ್ ಬರೋದಿಲ್ಲ. ಸೊ ಕೀ ಯೂನಿಟ್ ನೋಡ್ಬೋದು ಯಾವ ಥರ ಇದೆ ಅಂತ. ಕೀ ಸಿಂಪಲ್ಲಾಗೇ ಇದೆ. ಹಾಗೂ ಫ್ಯೂಲ್ ಟ್ಯಾಂಕ್ ಬಂದು 14 ಲೀಟರ್ಸ್ ತನಕ ಬರುತ್ತೆ ಕೆಪಾಸಿಟಿ. ಸೀಟ್ 1 ಸಿಂಗಲ್ ಸೀಟು, ನೀವು ಇದನ್ನು ತೆಗೆದ್ರೆ ಕಂಪ್ಲೀಟ್ ಸೀಟೇ ತೆಗಿಬೋದು. ಸೊ ಸ್ಪ್ಲಿಟ್ ಸೀಟ್ಸ್ ಬರೋದಿಲ್ಲ. ಹಿಂದ್ಗಡೆ ನೋಡೋದಾದರೆ ಗ್ರ್ಯಾಪ್ ತುಂಬ ಚೆನ್ನಾಗಿದೆ. ಗ್ರ್ಯಾಪ್ ತುಂಬ ಈಸಿಯಾಗಿ ಇಟ್ಕೊಳೋದಕ್ಕೆ ಚೆನ್ನಾಗಿದೆ ಹಿಂದ್ಗಡೆ ಕೂತ್ಕೊಳೋರಿಗೆ. ಹಿಂದ್ಗಡೆ ನೋಡೋದಾದರೆ ಈ ಥರ ಇಂಡಿಕೇಟರ್ಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸ್ವಿಚಬಲ್ ABS ಹಿಂದೆ ಮುಂದೆ. ಸ್ವಿಂಗ್ ಆರ್ಮ್ ನೋಡ್ಬೋದು, ಒಂದೊಳ್ಳೆ ಕರ್ವಿ ಡಿಸೈನ್ ಆಗಿದೆ. ಹಾಗೂ ಎಕ್ಸಾಸ್ಟ್ ಪೈಪ್ ನೋಡಿದ್ರಲ್ಲ, ವೆರಿ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿದೆ. ಇಲ್ಲೇ ಇದೆ ಕೆಳಗಡೆ. ಎಲ್ಲಿದೆ? ಸೊ ಇದೊಂದು ಯಾಕೋ ನನಗೆ ಸ್ವಲ್ಪ ಒಳಗಡೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ನನಗೆ. ಇದು ಸ್ವಲ್ಪ ಆಚೆ ಕಡೆನೇ ಕಾಣಿಸಂಗೆ ಇಟ್ಬಿಟ್ಟಿದ್ದಾರೆ. ಬೇಸಿಕ್ಲಿ ಅದು ಹಿಂದ್ಗಡೆ ಬ್ರೇಕ್ ಫ್ಲೂಯಿಡ್, ಕ್ಯಾಲಿಬರ್ ಫ್ಲೂಯಿಡ್ ಅದು. ಇಲ್ಲಿ ನೋಡಿ, ಕ್ರ್ಯಾಶ್ ಗಾರ್ಡ್ ನೀವು ಮತ್ತೆ ತೊಗೊಂಡು ಹೊಸ್ದಾಗಿ ಹಾಕ್ಸ್ಬೇಕು ಅಂತೇನಿಲ್ಲ. ಬೈ ಡಿಫಾಲ್ಟಾಗಿ ಕ್ರ್ಯಾಶ್ ಗಾರ್ಡ್ ಇದೆ ಇದರಲ್ಲಿ. ಬೇಸಿಕ್ ಆಗಿದೆ, ಸಾಕು. ನನಗೆ ಕೇಳಿದ್ರೆ ಐ ವುಡ್ ಡೆಫಿನೆಟ್ಲಿ ಗೋ ಫಾರ್ ದಿಸ್. ನಾನು ಮತ್ತೆ ಎಕ್ಸ್ಟ್ರಾ ಏನು ಪೇ ಮಾಡಿ ಹಾಕ್ಸೋಕ್ಕೆ ಹೋಗೋದಿಲ್ಲ ಅಂಟಿಲ್ ಅನ್ಲೆಸ್ ಸಮ್ ಬ್ರ್ಯಾಂಡ್ಸ್ ಪ್ರಪೋಸ್ ಮೀ ಟು ಡೂ ಅನ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ನೋಡಿ, WP ಸಸ್ಪೆನ್ಷನ್ ಆಗಿರೋದ್ರಿಂದ ಇದಕ್ಕೊಂದು ಕವರ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕೊಚ್ಚೆ ಏನು ಹೋಗದಿಲ್ದಂಗೆ ನೋಡ್ಕೊಂಡಿದ್ದಕ್ಕೋಸ್ಕರ. ಹಾಗೂ ಬ್ಯಾಶ್ ಪ್ಲೇಟ್ ನೋಡಿ, ಬ್ಯಾಶ್ ಪ್ಲೇಟು ಮೆಟಲ್ದಾಗಿದೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಮತ್ತೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಸಿಕ್ಲಿ ನಿಮಗೆ KTM 390 ADV ಎಕ್ಸು ಅಥವಾ ಎಸ್ಸು, ನೀವು ಯಾವುದೇ ಈ ಥರದ ಗಾಡಿ ತೊಗೊಂಡ್ರು ಇಟ್ಸ್ ಆಲ್ ಪ್ರೀ ಲೋಡೆಡ್. ನೋ ನೀಡ್ ಟು ಬೈ ಎನಿ ಎಕ್ಸ್ಟ್ರಾ ಆಕ್ಸೆಸರೀಸ್. ಅದು ಕೆಲವರು ಆಕ್ಸೆಸರೀಸ್ ತೊಗೊಂಡು ಜಾತ್ರೆ ಥರ ಮಾಡ್ಕೊಬೇಕು. ದಟ್ಸ್ ಅಗೇನ್ ಇಂಡಿವಿಜುವಲ್ಸ್ ಇಂಟ್ರೆಸ್ಟ್ ಆಗಿರುತ್ತೆ. ಬಟ್ ಡೆಫಿನೆಟ್ಲಿ ನಮಗೆ ಇಲ್ಲಿ ನನಗೆ ಕೇಳೋದಾದರೆ ಐ ವುಡ್ ನೆವರ್ ಪುಟ್ ಎನಿಥಿಂಗ್ ಆನ್ ದಿಸ್. ಸಮ್ ಸ್ಟಿಕ್ಕರ್ಸ್ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಹಾಕ್ಸೋಕ್ಕೆ ಹೋಗೋದಿಲ್ಲ. ಸೊ ಇದು ಬಂದು ಕೂಲೆಂಟ್ನ ನಾವಿಲ್ಲಿ ಹಿಂಗೆ ಓಪನ್ ಮಾಡಿ ಈಸಿಯಾಗಿ ಹಾಕ್ಬೋದು. ಬಟ್ ತುಂಬ ಈಸಿಯಾಗಿ ಆಕ್ಸೆಸಬಲ್ ಕೊಟ್ಟಿರೋದ್ರಿಂದ ಐ ಡೋಂಟ್ ಫೀಲ್ ಇಟ್ ಈಸ್ ಸೇಫ್. ನಮ್ಗೆ ಹಾಕಿಲ್ದಿರೋರು ಏನು ಬೇಕಾದ್ರೂ ಮಾಡ್ಬೋದು. ಸುಮ್ಮನೆ ಅದರೊಳಗಡೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಮುಗೀತು, ಢಾಮಾರ್. ಹಾಗೂ ಇಲ್ಲಿ ಬೈ ಡಿಫಾಲ್ಟು ಇಂಡಿಯನ್ ನಾರ್ಮ್ಸ್ ಪ್ರಕಾರ ಸ್ಯಾರಿ ಗಾರ್ಡ್ ಬರುತ್ತೆ. ಇದು ಆಮೇಲೆ ತೆಗೆಸ್ಬೋದು. ಬೇಕು ನೋಡೋದಾದರೆ ಈ ರಬ್ಬರ್ ಯೂನಿಟ್ನ ನಾವು ತೆಗಿಬೋದು ನೋಡಿ. ಸೊ ಇದೊಂದು ಜಸ್ಟ್ ಸ್ಕ್ರೂ ಕೆಳಗಡೆಯಿಂದ ತೆಗೆದ್ರೆ, ಇದು ರಬ್ಬರ್ ಯೂನಿಟ್ ತೆಗೆದ್ರೆ ಆಲ್ರೆಡಿ ನಿಮಗೆ ಟೀತ್ ರೆಡಿ ಇರೋದು. ಆಫ್ ರೋಡ್ ರೆಡಿ ಫುಟ್ ಪೇಕ್ ಕೂಡ ಸಿಗುತ್ತೆ. ಇನ್ನೊಂದೇನಂತಂದರೆ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ ಬರೋದಿಲ್ಲ, ಸೈಡ್ ಸ್ಟ್ಯಾಂಡ್ ಮಾತ್ರ. ಸೊ ಸ್ನೇಹಿತರೆ, ಅಲ್ಲಿಗೆ ರಿವ್ಯೂ ಆಗಿರುತ್ತೆ. ಜಾಸ್ತಿ ಡೀಟೇಲ್ ಆಗಿ ಏನು ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ಎಸ್, ಇದರದ್ದೊಂದು ಟೆಸ್ಟ್ ರೈಡ್ ರಿವ್ಯೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸಿಗೋಣ ಮತ್ತೊಂದು ವ್ಲಾಗ್ನೊಂದಿಗೆ. ಬಾಯ್. ಸೈನಿಂಗ್ ಆಫ್ ನಿಮ್ಮ 69 ವ್ಯಾಂಡರ್ಲಿಸ್ಟ್.